ಈ ಒಂದು ಕಬೋರ್ಡ್ ಬಹಳ ವಿಶಿಷ್ಟತೆಯನ್ನು ಪಡೆದುಕೊಂಡಿದೆ. ಯಾಕೆ ವಿಶಿಷ್ಟತೆ ಪಡೆದುಕೊಂಡಿದೆ? ದ.ರಾ ಬೇಂದ್ರೆಯವರು ಉಪಯೋಗಿಸ್ತಾ ಇದ್ದಂತಹ ವಸ್ತುಗಳು, ದ.ರಾ ಬೇಂದ್ರೆಯವರು ಬಳಸ್ತಾ ಇದ್ದಂಥ ಹಲ್ ಸೆಟ್ ನೋಡಿ, ಅವರಿಗೆ ವಯಸ್ಸಾದ ನಂತರ ಹಲ್ಲಿರಲಿಲ್ಲ, ಆಗ ಈ ಹಲ್ ಸೆಟ್ಟನ್ನು ಬಳಸ್ತಾ ಇದ್ರು. ಅದರ ಹಿಂದೆ ಒಂದು ಟಾರ್ಚ್ ಟೈಪಲ್ಲಿ ಕಾಣಿಸ್ತಿದೆ, ನಿಮಗೆ ಅದು ಗಮನಿಸ್ತಾ ಇರ್ಬೋದು. ಅದಾದ ನಂತರ ಅದ್ರ ಪಕ್ಕದಲ್ಲಿ ಇದು ಈಗ ಟ್ರಿಮ್ಮರ್ ಅಂತ ನಾವು ಯೂಸ್ ಮಾಡ್ತೀವಿ ಶೇವಿಂಗ್ ಮಾಡ್ಕೊಳ್ಳೋದಕ್ಕೆ, ಆಗ ಅಜ್ಜ ಬಳಸ್ತಾ ಇದ್ದಂಥ ಈ ಟ್ರಿಮ್ಮರ್ ಅಂತಲೇ ಅಂದೋಣ ನಾವು. ಸೊ ಪಕ್ಕದಲ್ಲಿ ನೋಡಿ ಅದು ಒಂದು ನಮ್ಮ ಕಡೆ ಎಲ್ಲ ಲೋಟ ಗ್ಲಾಸ್ ಅಂತ ಕರಿತೀವಲ್ಲ, ಸೊ ಆ ಥರದ್ದು ಟೈಪಲ್ಲಿ ಅವ್ರು ಬಳಸ್ತಾ ಇದ್ದಿದ್ದು. ಅದಾದಮೇಲೆ ವಾಚ್, ದ.ರಾ ಬೇಂದ್ರೆ ಅವರು ವಾಚ್ ಯಾವಾಗಲೂ ಕೂಡ ಕಟ್ಕೊಳ್ತಾ ಇದ್ರು. ಬೂತ್ ಕನ್ನಡಿ, ನಾವು ಕೆಲವೊಂದಿಷ್ಟು ವಸ್ತುಗಳನ್ನು ಝೂಮ್ ಮಾಡ್ತೀವಲ್ಲ ಮೊಬೈಲಲ್ಲಿ, ಹಾಗೆ ಸೊ ಅಕ್ಷರಗಳನ್ನು ನೋಡೋದಕ್ಕೆ ವಯಸ್ಸಾದ ನಂತರವಾಗಿ ಅಜ್ಜನಿಗೆ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಅಕ್ಷರಗಳನ್ನು ನೋಡೋದಕ್ಕೆ ಈ ಒಂದು ವಸ್ತುವನ್ನು ಬಳಸ್ತಾ ಇದ್ರು. ಅದಾದ ನಂತರವಾಗಿ ನಾನು ಮೊದಲೇ ಹೇಳಿದೆ, ದ.ರಾ ಬೇಂದ್ರೆ ಅವರಿಗೆ ಆಧ್ಯಾತ್ಮದ ಕಡೆ ಹೆಚ್ಚಾಗಿ ಒಲವಿತ್ತು, ಹಾಗಾಗಿ ಅವರು ಬಳಸ್ತಾ ಇದ್ದಂತಹ ರುದ್ರಾಕ್ಷಿ ಮಾಲೆ. ಇನ್ನು ಪಕ್ಕದಲ್ಲಿ ಕುಂಕುಮದ ಭರಣಿಯನ್ನು ಗಮನಿಸ್ತಾ ಇರ್ಬೋದು. ಅದಾದ ಮೇಲೆ ನೋಡಿ, ಮೇನ್ ದ.ರಾ ಬೇಂದ್ರೆ ಅವರನ್ನು ನಾವು ಬಹಳ ಇಷ್ಟಪಡುವಂಥದ್ದು ಕನ್ನಡಕ ಹಾಕ್ಕೊಂಡ್ರಷ್ಟೇ ಅಜ್ಜ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ಈ ಪಕ್ಕದಲ್ಲಿರುವಂಥ ಪೆನ್ ಇದೆಯಲ್ಲ, ಅಜ್ಜ ತಾವು ಬರೆದಿರುವಂಥ ಸಾಕಷ್ಟು ಕವನ ಸಂಕಲನಗಳನ್ನು ರಚಿಸಿರುವಂಥದ್ದು ಇದೇ ಪೆನ್ನಲ್ಲಿ. ಹೀಗೆ ಮೇಲ್ ಬಂದರೆ ಅಜ್ಜಿ ಗೋದುಬಾಯಿ, ತಾಯಿ ಅಂಬಿಕೆಯವರ ನೆನಪು. 11ನೇ ವರ್ಷಕ್ಕೆ ತಂದೆಯನ್ನು ಕಳೆದುಕೊಂಡ ನಂತರ ದ.ರಾ ಬೇಂದ್ರೆ ಅವರಿಗೆ ನೆರವಾಗಿದ್ದಂಥದ್ದು, ಸಾಕಿ ಸಲಹಿದ್ದಂಥದ್ದು ಇದೇ ಅಜ್ಜಿ, ತಾಯಿದಿರು ನೋಡಿ. ಗೋದುಬಾಯಿಯವರು ಹಾಗೆ ಅಂಬಿಕೆಯವರ ನೆನಪು ಯಾವ ರೀತಿ ಅಂದರೆ, ಕೈಯಲ್ಲಿ ನೇಯ್ದಿರುವಂಥ ಕೆಲವೊಂದಿಷ್ಟು ವಸ್ತುಗಳನ್ನು, ಪೂಜಿಸ್ತಾ ಇದ್ದಂಥ ದೇವರುಗಳನ್ನು ದ.ರಾ ಬೇಂದ್ರೆಯವರು ಹಾಗೆ ಕಾಪಾಡಿಕೊಂಡಿದ್ರು. ತಾಯಿ ಅಜ್ಜಿಯ ಮೇಲೆ ಬಹಳಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ರು. ಇದು ವಿವಿಧ ಸಂಘಟನೆಗಳಿಂದ ಕೊಟ್ಟಂಥ ಕಾಣಿಕೆ. ಇನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕಾರ ಆಗಿರ್ಬೋದು, ಅದಾದ ನಂತರವಾಗಿ ಸನ್ಮಾನ ಸಿಕ್ಕಿರುವಂಥದ್ದು ಕೆಲವೊಂದು. ಸೊ ಇದೆಲ್ಲವೂ ಕೂಡ ಅಜ್ಜನ ನೆನಪು. ಹಾಕತಿತ್ತು ಸ್ವಾತಿ ಮುತ್ತಿ ಇನ್ನೊಳಗ ಸತ್ಯೋ ಮಗನ ಅಂತ ಕೂಗಿದರು, ಸಾವಿ ಮಗಳು ಭಾವಿ ಮಗಳು ಕೂಡಿ. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮಗ, ಅಪ್ಪನ ಕತ್ತಿಗೆ ಅಮ್ಮನ ನೊಗನ, ಅವರ ಕಂದ ಶ್ರೀ ಗುರುದತ್ತ ಅಂತ. ಇನ್ನೊಂದು ವಿಷಯ ಹೇಳೋದು ಮರ್ತೆ ನಾನು, ಕೆಲವೊಂದಿಷ್ಟು ಕವನ ಸಂಕಲನದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಬೇಂದ್ರೆ ಅವರದ್ದು, ಅವರು ಬರಿತಾ ಇದ್ದಂಥ ಪದಪುಂಜಗಳಾಗಿರ್ಬೋದು ಎಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಆಳವಾಗಿತ್ತು ಅಂತ. ಸೊ ಸೂರ್ಯಪಾನ ಆಗಿರ್ಬೋದು, ಉಯ್ಯಾಲೆ ಆಗಿರ್ಬೋದು, ಹಾಡುಪಾಡಾಗಿರ್ಬೋದು, ಇವೆಲ್ಲವೂ ಕೂಡ ಬೇಂದ್ರೆಯವರ ಪ್ರಮುಖ ಕವನ ಸಂಕಲನಗಳು. ಅದರ ಜೊತೆಗೆ ನೋಡಿ, ನಾವು ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಸ್ವಲ್ಪ ಸ್ವತಂತ್ರ ಪೂರ್ವದ ವಿಚಾರವಾಗಿ ನೋಡೋದಾದರೆ, ಆ ಸಂದರ್ಭದಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನು ವಿರೋಧಿಸಿ ಸಾಕಷ್ಟು ಜನ ಕವನವನ್ನು ಬರೀತಾ ಇದ್ರು. ಅದೇ ರೀತಿಯಾಗಿ ಅವರ ಸರ್ಕಾರವನ್ನು ವಿರೋಧಿಸಿ ಬೇಂದ್ರೆಯವರು ಒಂದು ಪದ್ಯವನ್ನು ಬರೀತಾರೆ, ನರಬಲಿ ಉರಿ ಅನ್ನುವಂಥ ವಿಚಾರವಾಗಿ. ಸೊ ಅದರಲ್ಲಿ ಬ್ರಿಟಿಷ್ ಸರ್ಕಾರವನ್ನು ಟೀಕಿಸ್ತಾರೆ. ಆ ಸಂದರ್ಭದಲ್ಲಿ ಟೀಕಿಸಿದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಅವರಿಗೆ ಕೋಪ ಬರುತ್ತೆ. ಕೋಪ ತಾಳೋದಕ್ಕಾಗದೆ ಬೇಂದ್ರೆಯವರನ್ನು ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ 6 ತಿಂಗಳ ವನವಾಸವನ್ನು ಕೊಡ್ತಾರೆ. ಅದಾದ ನಂತರವಾಗಿ ಗೃಹಬಂಧನ ಕೂಡ 1 ತಿಂಗಳಿರುತ್ತೆ. ಸೊ ಅದಾದ ಮೇಲೆ ನೋಡಿ ಶುರುವಾಯಿತು ಬೇಂದ್ರೆ ಅವರಿಗೆ ಕಷ್ಟದ ದಿನಗಳು ಅಂತಂದರೆ, ಬ್ರಿಟಿಷರು ಯಾವುದೇ ರೀತಿ ಪ್ರಾಧ್ಯಾಪಕ ವೃತ್ತಿಯನ್ನು ಕೊಡಬಾರ್ದು, ಅವರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಬಾರ್ದು ಅಂತ ಪತ್ರದ ಮೇಲೆ ಟಸ್ಸೆ ಹೊಡೆದು ಬಿಡ್ತಾರೆ. ಅಲ್ಲಿಂದ ಜೀವನ ಕಷ್ಟಕರವಾಯಿತು. 9 ಜನ ಮಕ್ಕಳು, ಪತ್ನಿಯನ್ನು ಸಾಕಬೇಕು. ಸೊ ಅಲ್ಲಿಂದ ಶುರುವಾದಂಥ ಅವರ ಕಷ್ಟಕರದ ಜೀವನ ಕೊನೆಯವರೆಗೂ ಕೂಡ ಕಷ್ಟದಲ್ಲೇ ಕಳೆಯುವ ಹಾಗೆ ಆಯಿತು. ಸೊ ಹಾಗಾಗಿ ಪ್ರತಿಯೊಂದ್ರ ಮೇಲೂ ಕೂಡ ಒಂದು ಭರವಸೆ, ನಂಬಿಕೆಯನ್ನು ಇಟ್ಕೊಂಡೇ ಬದುಕ್ತಾ ಇದ್ರು ಬೇಂದ್ರೆ ಅವರು. ಹೇಳೋದಕ್ಕೆ ಸಾಧ್ಯ ಅಲ್ಲ, ಗಂಟ್ಲಲ್ಲಿ ಆ ನೋವು ಅನ್ನೋದಿರುತ್ತಲ್ಲ, ಸೊ ಅದು ಯಾವ ರೀತಿಯಾಗಿತ್ತು ಅನ್ನೋದನ್ನು ಬೇಂದ್ರೆಯವರ ಕವನದ ಮುಖಾಂತರವಾಗಿ ವ್ಯಕ್ತಪಡಿಸ್ತಿದ್ರು. ಯಾರ ಹತ್ರ ಹೇಳ್ಕೊಳ್ತಾರೆ ಪಾಪ ಬೇಂದ್ರೆಯವರು? ಹೆಂಡತಿ ಮುಖವನ್ನು ನೋಡಬೇಕಾ, ಅಥವಾ ಮಕ್ಕಳಿಲ್ಲ ಅನ್ನುವಂಥ ಚಿಂತೆಯಲ್ಲಿ ಕೊರಗಬೇಕಾ, ಅಥವಾ ಇಲ್ಲ ತನಗೆ ಜೀವನವೇ ಕಷ್ಟಕರ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ಕಡೆ ಸಾಯ್ಬೇಕಾ, ಬದುಕಬೇಕಾ, ಅಂತಹ ಪರಿಸ್ಥಿತಿಯಲ್ಲಿ ಬೇಂದ್ರೆಯವರು ಇದ್ದಂಥವ್ರು. ಸೊ ಹಾಗಾಗಿ ನೋಡಿ, ನಾವಿಲ್ಲಿ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಕೆಲವೊಂದಿಷ್ಟು ಜಾಗ ಅಂತಿರುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ಜಾಗ. ಯಾವುದೇ ಕವಿಗಳ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮನಸ್ಸಿಗೆ ಮುದ ನೀಡುವಂಥ ಕೆಲವೊಂದಿಷ್ಟು ವಿಶೇಷತೆಗಳು ಕೂಡ ಇರುತ್ತೆ. ಅದೇ ರೀತಿಯಾಗಿ ದ.ರಾ ಬೇಂದ್ರೆ ಅವರ ನಿವಾಸದಲ್ಲೂ ಕೂಡ ಚಿಕ್ಕದಾಗಿದ್ರೂ ಕೂಡ ಮನೆ ಬಹಳ ವಿಶೇಷತೆ ಪಡೆದುಕೊಂಡಿದೆ. ಯಾಕಂದರೆ ನಮ್ಮ ಬೇಂದ್ರೆ ಅವರು ವಾಸವಾಗಿದ್ರು ಅಂತ. ನಾನು ಮೊದಲೇ ಸಾಧನಕೇರಿ ಬಗ್ಗೆ ಹೇಳ್ತಾ ಇದ್ದೆ. ಯಾಕಪ್ಪ ಅಂದರೆ ಸಾಧನಕೇರಿ ಹಿಂದೆ ಈಗೆಲ್ಲ ನಗರೀಕರಣ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಕೂಡ ಅಪ್ಡೇಟ್ ಆಗ್ತಿದೆ. ಆದರೆ ಆ
ಕೆರೆ ಹತ್ರ ಹೋಗಿ ಕೆಲವೊಂದಿಷ್ಟು ಪದ್ಯಗಳನ್ನು ಕೂಡ ಬರೆದಿದ್ದಾರೆ. ಅದಕ್ಕೂ ದ.ರಾ ಬೇಂದ್ರೆಯವರಿಗೂ ಸಾಕಷ್ಟು ನಂಟಿದೆ. ಸೊ ಹಾಗಾಗಿ ಅವರ ವಿಚಾರವನ್ನು ಹೇಳ್ತಾ ಹೋದರೆ ಒಂದು ದಿನ ಸಾಲಲ್ಲ ಬಿಡಿ. ಪಕ್ಕದಲ್ಲೇ ಕೂಡ ದ.ರಾ ಬೇಂದ್ರೆಯವರ ಟ್ರಸ್ಟ್ ಕೂಡ ಇದೆ. ಯಾಕಂದರೆ ಸಾಕಷ್ಟು ಜನ ನಿಮಗೇನಾದರೂ ದ.ರಾ ಬೇಂದ್ರೆಯವರ ಕವನ ಸಂಕಲನ ಬೇಕು ಅಂತ ಇಲ್ಲಿಗೆ ಬಂದರೆ ಅವರ ಮನೆಯವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತೆ ಕೆಲವೊಂದಿಷ್ಟು ಕವನ ಸಂಕಲನಗಳನ್ನು. ಸೊ ಆದರೆ ಇನ್ನೂ ನಿಮಗೆ ಬೇಕು ಅಂತಂದರೆ ನೀವು ಅವ್ರನ್ನ ಸಂಪರ್ಕ ಕೂಡ ಮಾಡಬಹುದು. ಹಾಗೆ ಕೆಲವೊಂದಿಷ್ಟು ವಿಶೇಷತೆಗಳನ್ನು ಕೂಡ ತಿಳ್ಕೊಳ್ಬೋದು. ಹಾಗಾಗಿ ಸದ್ಯದ ಮಟ್ಟಿಗೆ ಅಕಸ್ಮಾತ್ ಏನಾದರೂ ನೀವು ಧಾರವಾಡ ಕಡೆ ಬಂತು ಅಂದರೆ ದ.ರಾ ಬೇಂದ್ರೆಯವರ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೇಬೇಕಾಗತ್ತೆ. ನಾನು ಸಾಕಷ್ಟು ನನಗೆ ಗೊತ್ತಿರುವಂಥ ವಿಷಯಗಳನ್ನು ನಾನು ಈ ಒಂದು ಯೂಟ್ಯೂಬ್ ಮುಖಾಂತರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ತುಂಬ ಜನಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಕವಿಗಳ ಹಿನ್ನೆಲೆ ಜೀವನ ಚರಿತ್ರೆ ಗೊತ್ತಿರೋಲ್ಲ. ಎಷ್ಟೋ ಜನ ಕವಿಗಳಿಗೂ ಶ್ರೀಮಂತಿಕೆ ಇತ್ತು, ಆದರೆ ದ.ರಾ ಬೇಂದ್ರೆಯವರಿಗೆ ಶ್ರೀಮಂತಿಕೆ ಇರಲಿಲ್ಲ. 11ನೇ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡ ನಂತರ ಸಾಕಷ್ಟು ಕಷ್ಟವನ್ನು ಪಟ್ಟು ಜೀವನವನ್ನು ನಡೆಸ್ತಾರೆ. ಸೊ ಹಾಗಾಗಿ ಇಡೀ ಜೀವನ ಬರೀ ಶ್ರಮಿಸೋದೇ ಆಗುತ್ತೆ. ಸಾಯೋವರೆಗೂ, ಕೊನೆ ಗಳಿಗೆಯವರೆಗೂ ಕೂಡ ಅವರ ಧ್ವನಿ ಕೇಳೋದಕ್ಕೆ ಒಂದು ರೀತಿ ಮಾಂತ್ರಿಕತೆ ಇರ್ತಿತ್ತು. ಇಲ್ಲಿರುವಂಥ ಪ್ರತಿಯೊಂದು ಗಿಡವೂ ಪ್ರತಿಯೊಂದು ಕಲ್ಲು ಕೂಡ ದ.ರಾ ಬೇಂದ್ರೆಯವರ ಅಸ್ತಿತ್ವವನ್ನು ನಮಗೆ ತಿಳಿಸಿ ಹೇಳುತ್ತೆ. ತಮಗಿದ್ದಂಥ ಮಕ್ಕಳನ್ನು ಕಳೆದುಕೊಂಡಂಥ ನೋವಲ್ಲಿ ತನ್ನ ಹೆಂಡತಿ ಲಕ್ಷ್ಮೀಬಾಯಿಯವರು, ಅಲ್ಲಿದ್ದಾರೆ ನೋಡಿ ಅವರ ಹೆಂಡತಿ, ಇದು ಅವರ ಹೆಂಡತಿಯ ಫೋಟೋ, ಲಕ್ಷ್ಮೀಬಾಯಿಯವರು, ಇದು ದ.ರಾ ಬೇಂದ್ರೆಯವರು. ಸೊ ತನ್ನ ಮಕ್ಕಳನ್ನು ಕಳೆದುಕೊಳ್ತಾರೆ. 9 ಮಕ್ಕಳಲ್ಲಿ 6 ಜನ ಸಾವನ್ನಪ್ತಾರೆ. ಉಳಿದಂಥ 3 ಜನ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕಾಗತ್ತೆ. ಹೆಂಡತಿಯ ಮುಖವನ್ನು ಒಮ್ಮೆ ತಿರುಗಿ ನೋಡ್ತಾರೆ. ಆ ಕಣ್ಣಲ್ಲಿದ್ದಂಥ ನೀರು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡ್ತಾ ಇತ್ತು. ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ, ನಾ ಹ್ಯಾಂಗ ತಿರುಗಿ ನೋಡಲಿ ಮತ್ತೆ ನಿನ್ನ. ಎಷ್ಟು ಆ ಒಂದು ಕವನವನ್ನು ಓದ್ಬಿಟ್ರೆ ಕೇವಲ ಅವರ ಪತ್ನಿಯನ್ನು ನೋಡಿ ವರ್ಣಿಸಿರುವುದಲ್ಲ, ಪ್ರತಿಯೊಬ್ಬ ಮನುಷ್ಯನ, ಪ್ರತಿಯೊಬ್ಬ ಜೀವಿಯ ಮನದಾಳದ ಮಾತನ್ನು ಕೂಡ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ನೀವಿಲ್ಲಿ ಗಮನಿಸುವಂತಹ ವಿಚಾರವನ್ನು ನೋಡ್ಬೋದು. ಇದು ಡಾಕ್ಟ್ರೇಟ್ ಪದವಿ ಸಿಕ್ತಂತಹ ಸಂದರ್ಭದಲ್ಲಿ, ಗೌರವ ಡಾಕ್ಟ್ರೇಟ್ ಪದವಿ ಸಿಕ್ತಂತಹ ಸಂದರ್ಭದಲ್ಲಿ ಹಾಕಿದಂತಹ ಸೂಟಿ ಇದು ಅಷ್ಟೇ. ಸೊ ಕೆಲವೊಂದಿಷ್ಟು ನೋಡಿ, ಟೋಪಿನೂ ಇದೆ, ದ.ರಾ ಬೇಂದ್ರೆಯವರ ಟೋಪಿ ಕೂಡ ಇದೆ. ಸೊ ಹಾಗಾಗಿ ಇನ್ನೊಂದು ಕಡೆ ಪೂಜೆ ಕೂಡ ನಡೀತಾ ಇರುವಂಥದ್ದು. ಅಂತೂ ಫೈನಲಿ ಧಾರವಾಡದ ಅಜ್ಜನ ಮನೆಗೆ ಬರಬೇಕು ಅಂತ ಆಸೆ ಇತ್ತು, ಬಂದೆ. ದ.ರಾ ಬೇಂದ್ರೆಯವರ ಕವನ ಸಂಕಲನವನ್ನು ಓದಬೇಕು ಅಂತ ಆಸೆ ಇತ್ತು. ಖಂಡಿತವಾಗ್ಲೂ ತೆಗೆದುಕೊಂಡು ಹೋಗ್ತೀನಿ ಪುಸ್ತಕಗಳನ್ನ. ಅದರ ಜೊತೆಗೆ ಈಗಾಗಲೇ ನೋಡ್ತಾ ಇದ್ದೀರಾ, ಪೂಜೆಗೆ ಹೂಗಳೆಲ್ಲ ಕೂಡ ಸಿದ್ಧವಾಗಿದೆ. ಪೂಜೆ ಮಾಡೋದಕ್ಕೆ ಹೂಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ನಾನು ಕೂಡ ಬಂದಿದ್ದೀನಿ. ಯಾಕಂದರೆ ಒಂದು ಕಡೆ ಖುಷಿ ವಿಚಾರ ಏನಪ್ಪ ಅಂದರೆ, ನಮ್ಮ ಕನ್ನಡವನ್ನು ಶ್ರೀಮಂತಗೊಳಿಸೋದ್ರಲ್ಲಿ ಪ್ರಮುಖವಾಗಿ ದ.ರಾ ಬೇಂದ್ರೆಯವರ ಪಾತ್ರ ಕೂಡ ಸಾಕಷ್ಟಿದೆ. ಸೊ ನೀವು ಕೂಡ ಧಾರವಾಡಕ್ಕೆ ಬಂದಂತಹ ಸಂದರ್ಭದಲ್ಲಿ ದಯವಿಟ್ಟು ಒಮ್ಮೆ ಈ ಮನೆಗೆ ವಿಸಿಟ್ ಮಾಡಿ. ಸುತ್ತ ಕುತ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಜಾಗವನ್ನು ಮಾಡಿದ್ದಾರೆ. ಹಾಗೆ ಒಳಗಡೆ ಬಿಟ್ಟು ತೋರಿಸೋದಕ್ಕೂ ಕೂಡ ಪರ್ಮಿಷನ್ ಕೊಡ್ತಾರೆ. ಸೊ ನೋಡಿದ್ರಲ್ಲ, ನಮ್ಮ ಕನ್ನಡ ಹಬ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ನಿಮಗೆ ಧಾರವಾಡದ ಅಜ್ಜರ ಕೆಲವೊಂದಿಷ್ಟು ವಿಶೇಷತೆಯನ್ನು ತಿಳಿಸುವಂಥ ಪ್ರಯತ್ನ ಆಗಿತ್ತು. ನೋಡ್ತಾ ಇರಿ. ಅದರ ಜೊತೆಗೆ ಯಾರು ಕೂಡ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಹೊರಡ್ತಾ ಇದ್ದೀನಿ. ನಮಸ್ಕಾರ.